Hi, hello everyone. Welcome to Drona Coaching Classes Rampura YouTube channel. In this video, let us discuss some questions related to Adarsha Vidyalaya 2025 English subject. Question number 1. The group of words is called as dash. Group of words means a very basic topic in English, that is what is sentence. What is sentence means a group of words. A group of words. Suppose ಈಗ words ಇರ್ತವೆ. Some words ಈಗ the ಅನ್ನೋದು ಒಂದು word, group ಅನ್ನೋದು ಒಂದು word, ಹಾಗೆ of ಅನ್ನೋದು ಒಂದು word, words ಅನ್ನೋದು another word. ಗ್ರೂಪ್ ಆಫ್ ವರ್ಡ್ಸ್ ಎಲ್ಲ ವರ್ಡ್ಸ್ ಒಂದು ಗ್ರೂಪ್ ಮಾಡಿ ಒಂದು ಆರ್ಡರ್ ಅಲ್ಲಿ ಬರೆದು ಒಂದು ಕರೆಕ್ಟ್ ಆಗಿ ಮೀನಿಂಗ್ ಬಂತು ಅಂತಂದ್ರೆ ದಟ್ ಇಸ್ ಕಾಲ್ಡ್ ಎಸ್ ಸೆಂಟೆನ್ಸ್. ಅದನ್ನ ನಾವು ಸೆಂಟೆನ್ಸ್ ಅಂತ ಕರಿತೀವಿ. ಎ ಗ್ರೂಪ್ ಆಫ್ ವರ್ಡ್ಸ್ ಇಸ್ ಕಾಲ್ಡ್ ಸೆಂಟೆನ್ಸ್. ಓಕೆ, ಈಸಿ. ಆಪ್ಷನ್ ಎ ಇಸ್ ವರ್ಡ್, ಆಪ್ಷನ್ ಬಿ ಇಸ್ ನೌನ್, ಆಪ್ಷನ್ ಸಿ ಇಸ್ ಸೆಂಟೆನ್ಸ್, ಆಪ್ಷನ್ ಡಿ ಇಸ್ ವರ್ಬ್. ಗ್ರೂಪ್ ಆಫ್ ವರ್ಡ್ಸ್ ಇಸ್ ಕಾಲ್ಡ್ ಎಸ್ ಸೆಂಟೆನ್ಸ್. ಆಪ್ಷನ್ ಸಿ, sentence is correct answer. ಅರ್ಥ ಆಯ್ತಾ? Group of words is called sentence. Next, the prefix of honest is. The prefix of honest ಅಂತಂದ್ರೆ ಏನು ಅಂದ್ರೆ, ಈಗ ಇಲ್ಲಿ ಕೊಟ್ಟಿರುವಂತಹ ಒಂದು ವರ್ಡ್ಗೆ prefix means you have to add another word before the word. ಇಲ್ಲಿ honest ಅಂತ ಇದೆ ಅಲ್ವಾ, ಈ honest ಅನ್ನೋ ವರ್ಡ್ ಗಿಂತ ಹಿಂದೆ ಮುಂಚೆನೆ ಫಸ್ಟ್ಗೆ ಒಂದು ವರ್ಡ್ ಆ್ಯಡ್ ಮಾಡಬೇಕು. ಯು ಹ್ಯಾವ್ ಟು ಆ್ಯಡ್ ಒನ್ ನ್ಯೂ ವರ್ಡ್, ದಟ್ ಈಸ್ ಸಪೋಸ್ ಅನ್, ಇನ್, ಡಿಸ್, ಮಿಸ್, ಈ ಥರ ವರ್ಡ್ಸ್ನ ಆ್ಯಡ್ ಮಾಡಬೇಕು. ಆ್ಯಂಡ್ ಆಫ್ಟರ್ ಆ್ಯಡಿಂಗ್ ದಟ್ ವರ್ಡ್, ದ ಟೋಟಲ್ ವರ್ಡ್ ಮಸ್ಟ್ ಬಿಕಮ್ ದ ಅಪೋಸಿಟ್ ವರ್ಡ್ ಆಫ್ ದ ಗಿವನ್ ವರ್ಡ್. ಅಂದರೆ ನೀವು ಇಲ್ಲಿ ಬಿಫೋರ್ ದ ವರ್ಡ್ ಒಂದು ವರ್ಡ್ನ ಆ್ಯಡ್ ಮಾಡಿದ ಮೇಲೆ ದ ಆನ್ಸರ್ ಮಸ್ಟ್ ಬಿಕಮ್ ದ ಅಪೋಸಿಟ್ ವರ್ಡ್ ಆಫ್ ದಿಸ್. ಈ ಆನೆಸ್ಟ್ ಅನ್ನೋ ವರ್ಡ್ನ ಅಪೋಸಿಟ್ ವರ್ಡ್ ಆಗಬೇಕು ಅಂಡ್ ಆನೆಸ್ಟ್ ಅನ್ನೋ ವರ್ಡ್ ಆನ್ಸರ್ ಅಲ್ಲಿ ಇರಬೇಕು. ಓಕೆ, ಈ ಆಪ್ಷನ್ ಸಿ, ಡಿಸ್ಆನೆಸ್ಟ್, ಆನೆಸ್ಟ್ಫುಲ್, ಇನ್ಆನೆಸ್ಟ್, ಆನೆಸ್ಟೆಡ್. ನೋಡಿ, ಆನೆಸ್ಟ್ ಫುಲ್ ಏನಿದೆ ಈ ಕಡೆ ಸೈಡ್ ಆ್ಯಡ್ ಆಗಿದೆ, ದಟ್ ಈಸ್ ನಾಟ್ ಪ್ರಿಫಿಕ್ಸ್, ದಟ್ ಈಸ್ ಸಫಿಕ್ಸ್. ಮುಂದೆ ಆ್ಯಡ್ ಆಗಬಾರ್ದು, ಬಿಫೋರ್ ಇಲ್ಲಿ ಆ್ಯಡ್ ಆಗಬೇಕು. ಹಿಯರ್ ದಿ ಗಿವನ್ ಇನ್ಆನೆಸ್ಟ್, ಹಿಯರ್ ದಿ ಗಿವನ್ ಆನೆಸ್ಟೆಡ್. ಆನೆಸ್ಟೆಡ್ ಅನ್ನೋದು ಕೂಡ ಈಗ ಅಲ್ಲಿ ಲಾಸ್ಟಿಗೆ ಆ್ಯಡ್ ಆಗಿದೆ, ಲಾಸ್ಟಿಗೆ ಆ್ಯಡ್ ಆದ ದಟ್ ಇಸ್ ಸಫಿಕ್ಸ್. ಸೊ ಹಿಯರ್ ಡಿಸ್ಹಾನೆಸ್ಟ್, ಹಿಯರ್ ಇಸ್ ಇನ್ಹಾನೆಸ್ಟ್, ವಿಚ್ ಇಸ್ ಕರೆಕ್ಟ್? ವರ್ಡ್ಸ್ ಇರಬೇಕು, ನೀವೇ ಮಾಡಬಾರ್ದು. ಡಿಸ್ಹಾನೆಸ್ಟ್ ಇಸ್ ಕರೆಕ್ಟ್. ಆನೆಸ್ಟ್, ಡಿಸ್ಹಾನೆಸ್ಟ್ will become opposite word and will become prefix also. Okay, ಇದರ್ಥ ಆಯ್ತಾ? Prefix means you have to add the one word for the given word. ಕಂಪಲ್ಸರಿ ನೀವು ಇಲ್ಲಿ ಕೊಟ್ಟಿರುವಂತಹ ವರ್ಡ್ಗೆ ಆ್ಯಡ್ ಮಾಡಬೇಕು, ನಾಟ್ ಡೈರೆಕ್ಟ್ ಅಪೋಸಿಟ್ ವರ್ಡ್. Okay, that will become prefix and that must become opposite word. And directly you can go through the options. ನಿಮಗೆ ವರ್ಡ್ಸ್ ಗೊತ್ತಿತ್ತು ಅಂದ್ರೆ you can go for options directly. Okay, next is bliss, bloat, blood, blossom. Arrange the word as in dictionary. ಈಗ ನೋಡಿ, they given 4 words. ಇಲ್ಲಿ 4 ವರ್ಡ್ಸ್ ಇದಾವೆ. ಫಸ್ಟ್ ಒನ್, ಸೆಕೆಂಡ್ ಒನ್, ಥರ್ಡ್ ಒನ್ ಅಂಡ್ ಫೋರ್ತ್ ಒನ್. ಇನ್ ದಿಸ್ 4 ವರ್ಡ್ಸ್ ಯು ಹ್ಯಾವ್ ಟು ಅರೇಂಜ್ ಆರ್ಡರ್ ಅಕಾರ್ಡಿಂಗ್ ಟು ಡಿಕ್ಷನರಿ. ಡಿಕ್ಷನರಿನಲ್ಲಿ ಯಾವುದು ಫಸ್ಟ್ ಬರುತ್ತೆ, ಡಿಕ್ಷನರಿನಲ್ಲಿ ಯಾವುದು ಸೆಕೆಂಡ್ ಬರುತ್ತೆ ಅಂತ ನಾವು ಅರೇಂಜ್ ಮಾಡಬೇಕು. ಹೌ ಟು ಡೂ ದಟ್ ಅಂದರೆ ಹೇಗೆ ಮಾಡೋದು ಅಂದರೆ ವೆರಿ ಈಸಿ. ಒಂದೇ ಒಂದು ಟ್ರಿಕ್ ಇದೆ. ಇದಕ್ಕೆ ABCD ಆಲ್ಫಾಬೆಟ್ಸ್ ಬಂದರೆ ಸಾಕು. ಎಲ್ಲರಿಗೂ ಆಲ್ಫಾಬೆಟ್ಸ್ ಬರುತ್ತಾ? ಎಸ್, ದಟ್ ಈಸ್ ಈಸಿ. ನೋ, ನೆಕ್ಸ್ಟ್ ಈಸ್ ನೋಡಿ, ಫಸ್ಟ್ ಲೆಟರ್ ಈಸ್ ಬಿ. ಫಸ್ಟ್ ಲೆಟರ್ ಈಸ್ ಬಿ. ಇಯರ್ ಆಲ್ಸೋ ಈ ವರ್ಡ್ ಫಸ್ಟ್ ಲೆಟರ್ ಬಿ ಇದೆ ಅಂಡ್ ಫಾರ್ ದಿಸ್ ಆಲ್ಸೋ ದ ಫಸ್ಟ್ ಲೆಟರ್ ಈಸ್ ಬಿ. ನೀವು ಸ್ಕ್ರಾಚ್ ಆಗ್ತಾ ಹೋದ್ರೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ, ಬಿಕಾಸ್ ಮತ್ತೆ ಸೆಕೆಂಡ್ ಲೆಟರ್ ಹೋದಾಗ ನಾವು ಲೆಟರ್ಸ್ ಕನ್ಫ್ಯೂಸ್ ಆಗಬಾರ್ದು ಅಂದರೆ. ಅನದರ್ ಒಂದು ಸ್ಟೆಪ್ ಈಸ್, ಈಗ ನಿಮಗೆ ಎಲ್ಲದಕ್ಕೂ ಸೇಮ್ ಲೆಟರ್ ಸಿಕ್ತು ಅಂತಂದ್ರೆ ಯಾವ್ದು ಫಸ್ಟ್ ಯಾವ್ದು ಸೆಕೆಂಡ್ ಅಂತ ನಮಗೆ ಹೇಳಕ್ಕೆ ಆಗಲ್ಲ. ಸೊ ಗೋ ಫಾರ್ ಸೆಕೆಂಡ್ ಲೆಟರ್. ಸೆಕೆಂಡ್ ಲೆಟರ್ ಈಸ್ ಎಲ್. ಹಿಯರ್ ಆಲ್ಸೋ ಸೆಕೆಂಡ್ ಲೆಟರ್ ಈಸ್ ಎಲ್. ಹಿಯರ್ ಆಲ್ಸೋ ಸೆಕೆಂಡ್ ಲೆಟರ್ ಈಸ್ ಎಲ್ ಅಂಡ್ ಹಿಯರ್ ಆಲ್ಸೋ ಸೆಕೆಂಡ್ ಲೆಟರ್ ಈಸ್ ಎಲ್. ಎಲ್ಲ ಕಡೆಗೂ ಎಲ್ಲೇ ಇದೆ. ಸೊ ನಮಗೆ ಫಸ್ಟ್ ವರ್ಡ್ ಯಾವುದು ಅಂತ ಐಡೆಂಟಿಫೈ ಮಾಡೋಕ್ಕಾಗುತ್ತಾ? ನೋ. ಸೊ ಅಗೇನ್ ಗೋ ಫಾರ್ ಥರ್ಡ್ ಲೆಟರ್. ಇಲ್ಲಿ ಡಿಫ್ರೆಂಟ್ ಲೆಟರ್ಸ್ ಬರೋವರೆಗೂ ನೀವು ಹುಡುಕ್ತಾನೆ ಹೋಗ್ಬೇಕು.
Here B is same and L is also same. ಎರಡು ಸೇಮ್ ಸಿಕ್ಕಿದಾವೆ. ಡಿಫರೆಂಟ್ ಲೆಟರ್ಸ್ ಸಿಗಬೇಕು. ಥರ್ಡ್ ಲೆಟರ್ is I. Here third letter is O. Here third letter is O. Here third letter is O. Now ಈಗ ನಿಮಗೆ ಡಿಫರೆಂಟ್ ಸಿಗ್ತಾ I and O. ಈಗ I and O ನಲ್ಲಿ ಅಕಾರ್ಡಿಂಗ್ ಟು ಆಲ್ಫಾಬೆಟ್ ವೈಸ್ I ಫಸ್ಟ್ ಬರುತ್ತಾ O ಫಸ್ಟ್ ಬರುತ್ತಾ? I know? Yes sir. So this is first word ಅಂತ ಅರ್ಥ. First one is first word. I is first. A, B, C, D, E, F, G, H. I first ಬರುತ್ತೆ. Afterwards O. Okay. First word ಸಿಕ್ತು ನಮಗೆ. Now you can do another method. ಈಗ first word ಸಿಕ್ಕಿದ ತಕ್ಷಣ you can same method for second, third, fourth. ಅದನ್ನ ಮಾಡಬಹುದು ಅಥವಾ you can go for options directly. ಇಲ್ಲಿ ನೋಡಿ one first ಗೆ ಎಲ್ಲಿದೆ? ಫಸ್ಟ್ ಆಪ್ಷನ್ ಅಲ್ಲಿ 1 ಇಲ್ಲಿದೆ. ಸೆಕೆಂಡ್ ಆಪ್ಷನ್ ಅಲ್ಲಿ ಫಸ್ಟ್ ಗೆ 1 ಇಲ್ಲ 2 ಇದೆ. ಥರ್ಡ್ ಆಪ್ಷನ್ ಅಲ್ಲಿ ಫಸ್ಟ್ ಗೆ 3 ಅಂತ ಇದೆ. ಫೋರ್ತ್ ಆಪ್ಷನ್ ಅಲ್ಲಿ ಫಸ್ಟ್ ಗೆ 4 ಅಂತ ಇದೆ. ನಮಗೆ ಆನ್ಸರ್ ಬಂದಿರೋದು ಫಸ್ಟ್ ಆಪ್ಷನ್ ಯಾವುದು? ದಟ್ ಇಸ್ ಫಸ್ಟ್ ಒನ್ 1 ಅಂತ ಬಂದಿದೆ. ಸೊ ಈ 1 ಅಂತ ಇರೋ ಆಪ್ಷನ್ ಯಾವುದು? ದಟ್ ಇಸ್ ಫಸ್ಟ್ ಓನ್ಲಿ. ಡೈರೆಕ್ಟ್ ಆಗಿ ನೀವು ಹಾಕ್ಬೋದು. ಸಪೋಸ್ ನಿಮಗೆ ಇಲ್ಲೆಲ್ಲಾದ್ರೂ ಇನ್ನೊಂದು ಕಡೆ 1 ಅಂತ ಇತ್ತು ಅಂತಂದ್ರೆ ಗೋ ಫಾರ್ ಸೆಕೆಂಡ್ ವರ್ಡ್. ಸೆಕೆಂಡ್ ವರ್ಡ್ ನೋಡೋಣ. ಸೆಕೆಂಡ್ ವರ್ಡ್ ಇಸ್ ಇದು ಆಯ್ತು. ನೆಕ್ಸ್ಟ್ ಇಸ್ ಓ ಓ ಓ. ಸೇಮ್ ಇದಾವ? ಸೇಮ್ ಇದ್ರೆ ನಮಗೆ ಸೆಕೆಂಡ್ ನೆಕ್ಸ್ಟ್ ವರ್ಡ್ ಯಾವುದು ಅಂತ ಹೇಳಕ್ ಆಗಲ್ಲ. ಸೊ ಗೋ ಫಾರ್ ನೆಕ್ಸ್ಟ್ ಲೆಟರ್. ನೆಕ್ಸ್ಟ್ ಇಸ್ ಎ ಓ ಎಸ್. ಎಸ್ ಎ ಓ ಎಸ್ ನಲ್ಲಿ ನಿಮಗೆ ಫಸ್ಟ್ ಯಾವ ಆಲ್ಫಾಬೆಟ್ ಬರುತ್ತೆ ಅಕಾರ್ಡಿಂಗ್ ಟು ಆಲ್ಫಾಬೆಟಿಕಲ್ ಆರ್ಡರ್? ಫಸ್ಟ್ ಇಸ್ ಎ ನೋ ಮೀನ್ಸ್ ದಿಸ್ ಒನ್. ಇದು ಫಸ್ಟ್ ಬರುತ್ತೆ ಅಂದ್ರೆ ನೆಕ್ಸ್ಟ್ ಇಸ್ 2. ಆಫ್ಟರ್ವರ್ಡ್ಸ್ ಓ ಬರುತ್ತಾ ಎಸ್ ಬರುತ್ತಾ? ಓ. ಓ is this. 3 is third one. S is last, 4. The order is 1, 2, 3, 4. So direct the option 1, 2, 3, 4 is in the option A. Okay. This is the method. ಈ ಮೆಥಡ್ ಯಾಕೆ ಹೇಳಿದೆ ನಾನು ಅಂತಂದ್ರೆ sometimes ಇಲ್ಲಿ ನಿಮಗೆ 1, 1, 1, 1 ಅಂತ 2 or 3 ಆಪ್ಷನ್ಸ್ ನಲ್ಲಿ ಸೇಮ್ ಕೊಟ್ಟಿರ್ತಾರೆ. ಆ ಟೈಮ್ ನಲ್ಲಿ ಯು ಹ್ಯಾವ್ ಟು ಸರ್ಚ್ ಕಂಪ್ಲೀಟ್ಲಿ. ಇದನ್ನ ಫುಲ್ ಕಂಪ್ಲೀಟ್ ಆರ್ಡರ್ ಆಗಿ 4 ಫಸ್ಟ್ ಯಾವುದು, ಸೆಕೆಂಡ್ ಯಾವುದು, ಥರ್ಡ್ ಯಾವುದು ಅಂತ ನೀವು ಫುಲ್ ಐಡೆಂಟಿಫಿಕೇಶನ್ ಮಾಡಬೇಕಾಗುತ್ತೆ. ಈ ತರ 1, 2, 3, 4 ಈ ತರ ಕೊಟ್ಟರು ಅಂತಂದ್ರೆ ಯು ಕ್ಯಾನ್ ಓನ್ಲಿ ಸರ್ಚ್ ಫಸ್ಟ್ ವರ್ಡ್. ಬೈ ಫಸ್ಟ್ ವರ್ಡ್ ಹುಡುಕಿ ಡೈರೆಕ್ಟ್ ಆಪ್ಷನ್ಸ್ ಹೋಗ್ಬಿಟ್ರೆ ಸಾಕು. ಯು ಕ್ಯಾನ್ ಫೈಂಡ್ ದ ಆನ್ಸರ್. ಓಕೆ. ಎಸ್. ನೆಕ್ಸ್ಟ್ ಕ್ವಶನ್. Pick out the word which does not belong to the group. Does not belong to the group means odd one out. ಈ 4 options ನಲ್ಲಿ which is not related. ಯಾವುದು ರಿಲೇಟೆಡ್ ಇಲ್ಲ. Here option A is grandmother, option B is mother, option C is daughter, option D is neighbor. Neighbor ಅಂದ್ರೆ ಅಕ್ಕಪಕ್ಕದ ಮನೆಯವರು ಅಂತ ಅರ್ಥ. Here grandmother is related to family, mother is also related to family, a daughter is also a family member, neighbor is not a family member. Okay, so the odd one is D. Option D is correct answer for this question. Okay, ಅರ್ಥ ಆಯ್ತಾ? ಇದೇ ರೀತಿ ಬೇರೆ ಬೇರೆ ಗ್ರೂಪ್ಸ್ ಕೊಡ್ತಾರೆ. Animals, birds, body parts. You have to know all these weeks, months. Okay, next step. Next is Drona Talent Award 2025. In our Drona coaching classes, we are conducting one exam for 4th standard and 5th standard students. 4th standard and 5th standard students ಅಂತಂದ್ರೆ ಯಾರು ಅಂದ್ರೆ present now in the month of March ಈಗ 3rd pass 4th standard and 4th pass 5th standard students only are eligible for Drona Talent Award 2025. Okay, ಅಂದ್ರೆ 3rd pass ಆಗಿ 4th ಹೋಗ್ತಾ ಇರುವಂತ ಸ್ಟೂಡೆಂಟ್ಸ್ and 4th ಪಾಸ್ ಆಗಿ 5th ಹೋಗ್ತಾ ಇರುವಂತ ಸ್ಟೂಡೆಂಟ್ಸ್ಗೆ ಮಾತ್ರ ದ್ರೋಣ ಟ್ಯಾಲೆಂಟ್ ಅವಾರ್ಡ್ 2025 ಬರೆಯೋದಕ್ಕೆ ಎಲಿಜಿಬಿಲಿಟಿ ಇದೆ. ಫಾರ್ ದಿಸ್ ಎಕ್ಸಾಮ್ for top 5 students, total top 5 students, the prize money is up to 2 lakh prize money. up to ಎಷ್ಟು prize money ಇದೆ? up to 2 lakhs. The 2 lakh is divided to top 5 students. top 5 students ಗೆ ಅದು 2 lakhs ಅನ್ನೋ ಅಮೌಂಟ್ ಸಪರೇಟ್ ಆಗಿ ಡಿವೈಡ್ ಮಾಡಿದೀವಿ. ಫಸ್ಟ್ ಟಾಪ್ 1 is 60,000, ಟಾಪ್ 2 is 50,000, ಟಾಪ್ 3 is 40,000, ಟಾಪ್ 4 is 30,000 and ಟಾಪ್ 5 is 20,000. Again that amount is divided for the prize money. Okay, next is what is the entrance fee for exam?
ಈ ಎಕ್ಸಾಮ್ನ ಬರೆಯೋದಕ್ಕೆ ಫೀಸ್ ಎಷ್ಟಿದೆ ಅಂತಂದರೆ ದಟ್ ಈಸ್ 100 rupees, ಓನ್ಲಿ 100 rupees ಫಾರ್ ರೈಟಿಂಗ್ ದ ಎಕ್ಸಾಮ್. ನೆಕ್ಸ್ಟ್ ಇಸ್ ವೆನ್ ಯು ಹ್ಯಾವ್ ಟು ರೈಟ್ ದ ಎಕ್ಸಾಮ್. ಈ ಎಕ್ಸಾಮ್ನ ಯಾವಾಗ ಬರೀಬೇಕು? ದಟ್ ಈಸ್ 23rd March 2025 ಸಂಡೇ ಅಟ್ ಮಾರ್ನಿಂಗ್ 11 o'clock. ಓಕೆ, ಯಾವಾಗ ಇರೋದು ಎಕ್ಸಾಮ್? 23rd March 2025 ಸಂಡೇ ಮಾರ್ನಿಂಗ್ 11 o'clock. ಓಕೆ, ನೆಕ್ಸ್ಟ್ ಇಸ್ ಹೌ ಟು ರಿಜಿಸ್ಟರ್ ಫಾರ್ ದ ಎಕ್ಸಾಮ್. ನೀವು ಎಕ್ಸಾಮ್ ಬರೀಬೇಕು ಅಂತಂದರೆ ಅದನ್ನು ರಿಜಿಸ್ಟ್ರೇಷನ್ ಮಾಡಿಸೋದು ಹೇಗೆ ಅಂತಂದರೆ ಹಿಯರ್ ಗಿವನ್ ಒನ್ ನಂಬರ್. ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನೋಡಿ, ಇದೊಂದು ನಂಬರ್ ಇದೆ 9741312170. ಈ ನಂಬರ್ಗೆ ನೀವು ಯು ಹ್ಯಾವ್ ಟು ಸೆಂಡ್ ಸಮ್ ಇನ್ಫಾರ್ಮೇಶನ್. ಇದಕ್ಕೆ ನೀವು ಇನ್ಫಾರ್ಮೇಶನ್ ಆದರೂ ಸೆಂಡ್ ಮಾಡ್ಬೋದು, ಅಥವಾ ಯು ಕ್ಯಾನ್ ಡೈರೆಕ್ಟ್ಲಿ ಸೆಂಡ್ ಅ ಮೆಸೇಜ್. ನೀವು ಜಸ್ಟ್ ಹಾಯ್ ಅಂತ ಹಾಕಿದ್ರೆ ಸಾಕು, ಯು ವಿಲ್ ಗೆಟ್ ಒನ್ ಲಿಂಕ್. ನೀವು ಹಾಯ್ ಅಂತ ಮೆಸೇಜ್ ಮಾಡಿ ಈ ನಂಬರ್ಗೆ, ನಿಮಗೆ ಒಂದು ಲಿಂಕ್ ಬರುತ್ತೆ. ಓಕೆ, ಗೋ ಥ್ರೂ ದಟ್ ಲಿಂಕ್. ಆ ಲಿಂಕ್ನ ಪ್ರೆಸ್ ಮಾಡಿದ್ರೆ ನಿಮಗೊಂದು ಅಪ್ಲಿಕೇಶನ್ ಫಾರ್ಮ್ ಬರುತ್ತೆ. ದಟ್ ಈಸ್ ಇನ್ ದಟ್ ಅಪ್ಲಿಕೇಶನ್ ಫಾರ್ಮ್ ಅದರಲ್ಲಿ ಏನೇನಿರುತ್ತೆ ಅಂತಂದರೆ ಸ್ಟೂಡೆಂಟ್ ನೇಮ್, ಫಾದರ್ ನೇಮ್, ಕ್ಲಾಸ್, ಸ್ಕೂಲ್, ಮೊಬೈಲ್ ನಂಬರ್ ಆ್ಯಂಡ್ ಯುವರ್ ಪ್ಲೇಸ್ ಅಡ್ರೆಸ್. ಇಷ್ಟು 6 ಇನ್ಫಾರ್ಮೇಷನ್ ಕ್ವಶನ್ಸ್ ಕೊಟ್ಟಿರ್ತಾರೆ. ಅದೆಲ್ಲದನ್ನು ಫಿಲಪ್ ಮಾಡಿ ಆ್ಯಂಡ್ ಸಬ್ಮಿಟ್ ದ ಅಪ್ಲಿಕೇಶನ್. ನೀವು ಸಬ್ಮಿಟ್ ಅಂತ ಇರುತ್ತೆ ಆಪ್ಷನ್, ಗೋ ಆ್ಯಂಡ್ ಕ್ಲಿಕ್ ದಟ್ ಸಬ್ಮಿಟ್ ಬಟನ್. ಇಷ್ಟು ಮಾಡಿದ್ರೆ ನಿಮ್ಮ ರಿಜಿಸ್ಟ್ರೇಷನ್ ಈಸ್ ಕಂಪ್ಲೀಟೆಡ್. ನೆಕ್ಸ್ಟ್ ಈಸ್ ಸಪೋಸ್ ಇಷ್ಟು ಕೂಡ ನಮಗೆ ಆಗಲ್ಲ ಅಂತಂದರೆ ಯು ಕ್ಯಾನ್ ಡೈರೆಕ್ಟ್ಲಿ ಸೆಂಡ್ ಮೆಸೇಜ್. ಇಲ್ಲಿರುವಂಥ ಇನ್ಫಾರ್ಮೇಷನ್ ಮೀನ್ಸ್ ಸ್ಟೂಡೆಂಟ್ ನೇಮ್, ಫಾದರ್ ನೇಮ್, ಕ್ಲಾಸ್, ಸ್ಕೂಲ್ ಆ್ಯಂಡ್ ಯುವರ್ ವಿಲೇಜ್, ತಾಲೂಕ್, ಡಿಸ್ಟ್ರಿಕ್ಟ್ ಆ್ಯಂಡ್ ಯುವರ್ ಮೊಬೈಲ್ ನಂಬರ್. ಇದೆಲ್ಲದನ್ನ ನೀವು ಮೆಸೇಜ್ ಮಾಡಿದ್ರು ಕೂಡ ಸಾಕು. ನೆಕ್ಸ್ಟ್ ಈಸ್ ದ ಅಮೌಂಟ್ ಆಫ್ 100 rupees ಎಂಟ್ರಿ ಫೀ. ದಿಸ್ ಈಸ್ ಯು ಶುಡ್ ನಾಟ್ ಪೇ ನೌ. ಈಗ ನೀವು ಪೇ ಮಾಡೋದೇನು ಬೇಕಾಗಿಲ್ಲ. ಯು ಕ್ಯಾನ್ ಪೇ ಅಟ್ ದ ಟೈಮ್ ಆಫ್ ಎಕ್ಸಾಮ್. ಎಕ್ಸಾಮ್ ಬರ್ತೀರಲ್ಲ ಆ ಟೈಮಲ್ಲಿ ನೀವು ಪೇ ಮಾಡಿ ಡೈರೆಕ್ಟ್ ಯು ಕ್ಯಾನ್ ರಿಸೀವ್ ಹಾಲ್ ಟಿಕೆಟ್. ಯು ಕ್ಯಾನ್ ಪೇ ದ ಅಮೌಂಟ್ ಆ್ಯಂಡ್ ಯು ಕ್ಯಾನ್ ರಿಸೀವ್ ದ ಹಾಲ್ ಟಿಕೆಟ್. ರಿಜಿಸ್ಟ್ರೇಷನ್ ಮಾಡಿಸಿದ್ರೆ ಬಿಫೋರ್ ಓನ್ಲಿ ಯು ವಿಲ್ ಗೆಟ್ ಹಾಲ್ ಟಿಕೆಟ್. ಸಪೋಸ್ ರಿಜಿಸ್ಟ್ರೇಷನ್ ಮಾಡಿಸಿಲ್ಲ, ಡೈರೆಕ್ಟಾಗಿ ಬಂದು ಅಲ್ಲೇ ರಿಜಿಸ್ಟ್ರೇಷನ್ ಮಾಡಿಸಿ ಅಲ್ಲೇ ಪೇ ಮಾಡಿ ಅಲ್ಲೇ ಎಕ್ಸಾಮ್ನ ಬರೀತೀವಿ ಅಂತಂದ್ರೂ ಕೂಡ ಯು ಕ್ಯಾನ್ ರೈಟ್ ದ ಎಕ್ಸಾಮ್. ನೆಕ್ಸ್ಟ್ ಈಸ್ ಅನದರ್ ಮೆಥಡ್. ಇಲ್ಲೊಂದು ಸ್ಕ್ಯಾನರ್ ಕೂಡ ಇದೆ ನೋಡಿ, ಇದ್ರ ಮುಖಾಂತರ ಕೂಡ ನೀವು ರಿಜಿಸ್ಟರ್ನ ಮಾಡಿಸ್ಬೋದು. ನೆಕ್ಸ್ಟ್ ಈಸ್ ದಿಸ್ ಈಸ್ ಫಾರ್ ಓನ್ಲಿ 4th and 5th standard ಸ್ಟೂಡೆಂಟ್ಸ್. ಯು ಹ್ಯಾವ್ ಟು ಬ್ರಿಂಗ್. ನೀವು ಶಾಲಾ ದೃಢೀಕರಣ ಪತ್ರ ಅಥವಾ ನಿಮ್ಮ ಸ್ಕೂಲ್ ID ಕಾರ್ಡ್, ಈ ಎರಡರಲ್ಲಿ ಒಂದನ್ನು ಮಾತ್ರ ನೀವು ತರಬೇಕಾಗುತ್ತೆ. ಮೀನ್ಸ್ ರೀಎನ್ಫೋರ್ಸ್ಮೆಂಟ್ ಲೆಟರ್ ಆರ್ ಯುವರ್ ಸ್ಕೂಲ್ ID ಕಾರ್ಡ್, ಎನಿ ಒನ್ ಆಫ್ ದೀಸ್. ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ತಂದು ಕೂಡ ನಿಮಗೆ ಹಾಲ್ ಟಿಕೆಟ್ ಕೊಡ್ತಾರೆ, ಎಕ್ಸಾಮ್ನ ಬರೀಬೋದು. ನೆಕ್ಸ್ಟ್ ಇಸ್ ದ ಎಕ್ಸಾಮ್ ಈಸ್ ಇನ್. ಎಕ್ಸಾಮ್ ಕ್ವಶನ್ ಪೇಪರ್ ನಿಮಗೆ ಬೋತ್ ಇನ್ ಇಂಗ್ಲೀಷ್ ಮೀಡಿಯಂ ಆ್ಯಂಡ್ ಕನ್ನಡ ಮೀಡಿಯಂ. ನಿಮಗೆ ಎಕ್ಸಾಮ್ ಕನ್ನಡ ಮೀಡಿಯಂದಲ್ಲೂ ಇರುತ್ತೆ, ಇಂಗ್ಲೀಷ್ ಮೀಡಿಯಂದಲ್ಲೂ ಕೂಡ ಇರುತ್ತೆ. ಡ್ಯುಯಲ್ ಲ್ಯಾಂಗ್ವೇಜ್, 2 ಲ್ಯಾಂಗ್ವೇಜ್ ಇರುತ್ತೆ. ಯು ಕ್ಯಾನ್ ರೈಟ್ ಇನ್ ಕನ್ನಡ ಆರ್ ಯು ಕ್ಯಾನ್ ರೈಟ್ ಇನ್ ಇಂಗ್ಲೀಷ್ ಆಲ್ಸೋ. ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಕೂಡ ಬರೀಬೋದು ಎಕ್ಸಾಮ್ನ, ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ಅವರು ಕೂಡ ಈ ಎಕ್ಸಾಮ್ನ ಬರೀಬೋದು. ಒಂದೇ ಕ್ವಶನ್ ಪೇಪರಲ್ಲಿ 2 ಲ್ಯಾಂಗ್ವೇಜ್ ಕ್ವಶನ್ಸ್ ಇರುತ್ತೆ. Next is what are the topics, means what are the subjects they are giving in question paper. Question paper ಅಲ್ಲಿ ಯಾವ ಸಬ್ಜೆಕ್ಟ್ ಇರುತ್ತೆ ಅಂತಂದರೆ ದಟ್ ಈಸ್ ಲ್ಯಾಂಗ್ವೇಜಸ್, ಕನ್ನಡ ಆ್ಯಂಡ್ ಇಂಗ್ಲೀಷ್, ಮ್ಯಾಥ್ಸ್, ಮೆಂಟಲ್ ಎಬಿಲಿಟಿ ಆ್ಯಂಡ್ GK. ಜನರಲ್ ನಾಲೆಡ್ಜ್, ಮ್ಯಾಥ್ಸ್, ಮೆಂಟಲ್ ಎಬಿಲಿಟಿ, ಕನ್ನಡ ಆ್ಯಂಡ್ ಇಂಗ್ಲೀಷ್, ಗ್ರಾಮರ್ ಇರುತ್ತೆ. ಓಕೆ, ನೆಕ್ಸ್ಟ್ ಈಸ್ ವೇರ್ ಇಸ್ ದಿಸ್ ಎಕ್ಸಾಮ್ ಕಂಡಕ್ಟೆಡ್. ಈ ಎಕ್ಸಾಮ್ನ ಎಲ್ಲಿ ಕಂಡಕ್ಟ್ ಮಾಡ್ತಾರೆ ಅಂತಂದರೆ ದಟ್ ಈಸ್ ಇನ್ ಅವರ್ ಕ್ಯಾಂಪಸ್ ಓನ್ಲಿ. ದಿಸ್ ದ್ರೋಣ ಕೋಚಿಂಗ್ ಕ್ಲಾಸಸ್, ರಾಂಪುರ, SGM PU ಕಾಲೇಜ್, ರಾಂಪುರ, ಮೊಳಕಾಲ್ಮೂರು ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್. ಡೈರೆಕ್ಟ್ ಆ ಕ್ಯಾಂಪಸ್ಗೆ ಬಂದು ಎಕ್ಸಾಮ್ನ ಬರೆದ್ರೆ ಯು ಕ್ಯಾನ್ ವಿನ್ ದ ಪ್ರೈಸಸ್. ಆ್ಯಂಡ್ ಅನದರ್ ಒನ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಹಿಯರ್ ಅಲಾಂಗ್ ವಿತ್ ಪ್ರೈಸ್ ಮನಿ ಯು ಹ್ಯಾವ್ ಸರ್ಟಿಫಿಕೇಟ್ಸ್ ಆಲ್ಸೋ. ನಿಮಗೆ ಪ್ರೈಸ್ ಮನಿ ಒಂದೇ ಅಲ್ಲ, ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಕೂಡ ಕೊಡ್ತಾ ಇದ್ದಾರೆ. ನಾಟ್ ಫಾರ್ ದ ವಿನ್ನರ್ಸ್, ಓನ್ಲಿ ಟಾಪ್ 5 ವಿನ್ನರ್ಸ್ ಅಷ್ಟೇ ಅಲ್ಲದೆ ಪಾರ್ಟಿಸಿಪೇಟ್ ಮಾಡಿರೋ ಎಲ್ಲರಿಗೂ ನಿಮಗೆ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಇರುತ್ತೆ. Okay, this is the important information. Okay, let us continue our class. This next question. The short form of had not is. The short form of had not and really short forms. You have to learn short forms and with spellings. Short forms na spellings ಹೇಗೆ ಬರೆಯೋದು ಅಂತ ಕೂಡ ನೀವು ಕಲಿಬೇಕು. ಅಂತಂದ್ರೆ ಅಪಾಸ್ಟ್ರಾಫಿನ ಎಲ್ಲಿ ಹಾಕೋದು. Here there is an apostrophe had ಆದ್ಮೇಲೆ apostrophe NT ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಈಸ್ ಹ್ಯಾಡ್ N apostrophe T.
Option C is H apostrophe ADNT. Option D is had not apostrophe. Okay, which is correct answer? Apostrophe ಎಲ್ಲಿ ಹಾಕಿದ್ರೆ correct ಆಗುತ್ತೆ? That is option B hadn't. Not ಗೆ N apostrophe T ಅಂತ ಹಾಕಿದ್ರೆ that is the short form for not. So this is correct. This is wrong. Suppose ನೀವು ಓದಿದ್ರು ಕೂಡ ಆಪ್ಷನ್ಸ್ ನೋಡಿದ ತಕ್ಷಣ ಕನ್ಫ್ಯೂಸ್ ಆಗ್ತೀರಾ. ಸೊ ಲರ್ನ್ ಪರ್ಫೆಕ್ಟ್ಲಿ. ನೀವು ಅಪಾಸ್ಟ್ರಫಿ ಎಲ್ಲಿ ಹಾಕಬೇಕು ಅಂತ ನಿಮ್ಮ ಮೈಂಡಲ್ಲಿ 100% ಕರೆಕ್ಟಾಗಿ ಗೊತ್ತಿರಬೇಕು ನಿಮಗೆ ಆನ್ಸರು. ಓಕೆ, ನೆಕ್ಸ್ಟ್ ಕ್ವಶನ್. The opposite of soft is. The opposite of soft is. This question is from opposite words. ಈ ಕ್ವಶನ್ ಎಲ್ಲಿಂದ ಬರುತ್ತೆ ಅಂತಂದ್ರೆ one topic, that is antonyms or opposite words. What is the opposite word for soft? Soft. Yes, let us go for options. Option A is hard. Option B is heard. Option C is heard. Option D is heard. So which is correct spelling of hard? H-A-R-D, hard. Option A is correct answer. Soft, hard. The next is question number 7. He has been ill dash many days. He has been ill dash many days means this question is from preposition. ಈ question ಎಲ್ಲಿಂದ ಬಂದಿದೆ ಅಂತಂದ್ರೆ that is from preposition ಅನ್ನುವಂತ ಟಾಪಿಕ್ ಇಂದ. Here dash many days, from many days, for many days, by many days, per many days. This which is correct answer? He has been ill for many days. From many days ಅಲ್ಲ, for many days. He has been ill for many days ಅಂತಂದ್ರೆ ಎಷ್ಟೋ ದಿನಗಳಿಂದ ಅವನು ಹುಷಾರಿಲ್ಲ, ಆರಾಮಿಲ್ಲ ಅಂತ ದಿನಗಳಿಂದ. For, not from. He has been ill for many days. From many days ಅಂತಂದ್ರೆ ಮಿಸ್ಟೇಕ್ ಆಗುತ್ತೆ. He has been ill from many days. For many days. He has been ill for many days. Next is no, this is from only. He has been ill from many days. For many days ಅಂತಂದ್ರೆ ಅದು ವರ್ಕ್ ಆಗ್ತಾ ಇರಬೇಕು. ಫ್ರಮ್ ಅಂತಂದ್ರೆ ಇಂದ. ಇವು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊಂಡು ನೋಡಿ. He has been ill from many days ಅಂದ್ರೆ ತುಂಬಾ ದಿನಗಳಿಂದ ಅವನಿಗೆ ಹುಷಾರಿಲ್ಲ. ಇಂದ ಅಂತ ಎಲ್ಲಿ ಬರುತ್ತೆ ಅಲ್ಲಿ ನಿಮಗೆ ಫ್ರಮ್ ಅಂತ ಬರುತ್ತೆ. ಇಂದ ಅಂತಂದ್ರೆ ಫ್ರಮ್. For many days no. He has been ill from many days is correct answer. Option A. Next. At, look, peacocks, the. Arrange the sentence. This is sentence arrangement. Sentence arrangement ಅಂದ್ರೆ ಇಲ್ಲಿ they will give the sentence in wrong order. ಆ ಸೆಂಟೆನ್ಸ್ ನಲ್ಲಿರುವಂತ ವರ್ಡ್ಸ್ ರಾಂಗ್ ಆರ್ಡರ್ ಅಲ್ಲಿ ಕೊಟ್ಟಿರ್ತಾರೆ, ಅದನ್ನ ನಾವು ಕರೆಕ್ಟ್ ಆರ್ಡರ್ ಗೆ ಮಾಡಬೇಕು. ಫಾರ್ ದಿಸ್ ಈ ತರ ಕ್ವಶನ್ಸ್ ಗೆ ಡೈರೆಕ್ಟ್ಲಿ ಗೋ ಫಾರ್ ಆಪ್ಷನ್ಸ್. ಈ ತರ ಕ್ವಶನ್ಸ್ ಗೆ ನೀವು ಡೈರೆಕ್ಟ್ ಆಗಿ ಆಪ್ಷನ್ಸ್ ಹೋಗ್ಬೇಡಿ. ಡೋಂಟ್ ವೇಸ್ಟ್ ಟೈಮ್. ಫಸ್ಟ್ ಯಾವುದು ಸೆಕೆಂಡ್ ಯಾವುದು ಅಂತಂದ್ರೆ ಯು ಆರ್ ವೇಸ್ಟಿಂಗ್ ಟೈಮ್. ಜಸ್ಟ್ ಗೋ ಫಾರ್ ಆಪ್ಷನ್ ಅಂಡ್ ರೀಡ್ ದ ಸೆಂಟೆನ್ಸ್. ಕರೆಕ್ಟ್ ಸೆಂಟೆನ್ಸ್ ಯಾವುದು ಅಂತ ನಿಮಗೆ ಗೊತ್ತಾಗುತ್ತೆ. ಓಕೆ, ಲುಕ್ ಅಟ್ ದ ಪಿಕಾಕ್ಸ್. ಓಕೆ, at look the peacocks. Correct? No, at look the peacocks is wrong. Next, peacocks look at the. Peacocks look at the incomplete sentence. This is also wrong. At the look peacocks. See, this is also wrong. ಓದಿದ್ರೆ ನಿಮಗೆ ಗೊತ್ತಾಗುತ್ತೆ ಸೆಂಟೆನ್ಸ್ ಯಾವುದು ಕರೆಕ್ಟ್ ಯಾವುದು ರಾಂಗ್ ಅಂತ. So now look at the peacocks. Option A is correct answer. Okay, this is easy. Next step. Next is summer vacation 2025. Yes, in our Drona coaching classes, we are providing summer vacation 2025. Classes starts from April 1st. April 1st indane 2 months vacation classes start ಆಗುತ್ತೆ. And this coaching is for ಈ coaching classes ಗೆ ಅಥವಾ summer vacation classes ಗೆ ಯಾರ್ಯಾರು ಬರ್ಬೋದು ಅಂತಂದ್ರೆ from 4th standard to 10th standard, 4th, 5th, 6th, 7th, 8th, 9th and 10th standard students can also come for summer vacation. Even PUC first year and PUC second year students are also taking coaching classes or summer vacation in our coaching center. Next is for 4th and 5th standard students, we are providing foundation classes for all the competitive exams.
ಫೋರ್ತ್ ಮತ್ತು ಫಿಫ್ತ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ಗೆ ನಾವು ನವೋದಯ, ಕಿತ್ತೂರು, ಸೈನಿಕ, RMS, ಮೊರಾರ್ಜಿ ಈ ಥರ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನಾವು ಬೇಸಿಕ್ ಫೌಂಡೇಶನ್ ಕ್ಲಾಸಸನ್ನು ಸಮ್ಮರ್ ವೆಕೇಷನಲ್ಲೇ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ದಟ್ ಈಸ್ ಫ್ರಮ್ ಏಪ್ರಿಲ್ 1st. ಏಪ್ರಿಲ್ 1st ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಡೋಂಟ್ ವೇಸ್ಟ್ ಟೈಮ್. ಓಕೆ, ನೆಕ್ಸ್ಟ್ ಈಸ್ 6th and 7th standard students. We are giving special classes for Maths, English Spoken and GK Foundation. Maths and English is very important for your life. GK is very important for your competitive exams. This is 8th, 9th, 10th. For 8th, 9th, 10th standard students, Maths, English, Science and Spoken classes also available. Okay, ಎಲ್ಲರಿಗೂ GK, English, Maths and Spoken English is very important for your life. 10th standard students ಅವರು ಬೋರ್ಡ್ ಎಕ್ಸಾಮ್ ಬರೀತಾರಲ್ವಾ ನೆಕ್ಸ್ಟ್ ಇನ್ ದ ಮಂತ್ ಆಫ್ ಮಾರ್ಚ್. ನೆಕ್ಸ್ಟ್ ಇಯರ್ ಮಾರ್ಚ್ ದೇ ಆರ್ ಗೋಯಿಂಗ್ ಟು ರೈಟ್ ಬೋರ್ಡ್ ಎಕ್ಸಾಮ್. ಅದಕ್ಕೆ ಬೇಸಿಕ್ಕೇ ಇಲ್ಲ ಅಂತಂದರೆ ಹೆಂಗೆ ಬರೀತಾರೆ ಎಕ್ಸಾಮ್? ಸೊ ವಿ ಆರ್ ಗಿವಿಂಗ್ ಅ ವೆರಿ ಬೇಸಿಕ್ ಫೌಂಡೇಶನ್ ಫಾರ್ ಆಲ್ ದ ಕ್ಲಾಸ್ ಸ್ಟೂಡೆಂಟ್ಸ್. ಓಕೆ, ದಿಸ್ ಈಸ್ ರೆಸಿಡೆನ್ಷಿಯಲ್ ಆ್ಯಂಡ್ ನಾನ್ ರೆಸಿಡೆನ್ಷಿಯಲ್. ನಿಮಗೆ ಹಾಸ್ಟೆಲ್ ಫೆಸಿಲಿಟೀಸ್ ಕೂಡ ಇರುತ್ತೆ. ಓಕೆ, ಫಾರ್ ಮೋರ್ ಇನ್ಫಾರ್ಮೇಷನ್, ಇನ್ನೂ ನಿಮಗೆ ಏನಾದರೂ ಡೀಟೇಲ್ಸ್ ಬೇಕು ಅಂತಂದರೆ ಹಿಯರ್ ದ ನಂಬರ್ಸ್ ಆರ್ ಅವೈಲೇಬಲ್. ಇಲ್ಲಿ 4 ನಂಬರ್ಸ್ನ ಕೊಟ್ಟಿದ್ದಾರೆ. ಯು ಕ್ಯಾನ್ ಕಾಂಟ್ಯಾಕ್ಟ್ ಫಾರ್ ಎನಿ ಆಫ್ ದ ನಂಬರ್. ಇದರಲ್ಲಿರುವಂಥ ಯಾವುದೇ ಒಂದು ನಂಬರ್ಗೆ ಕಾಲ್ ಮಾಡಿದರೆ ನಿಮಗೆ ಬೇಕಾಗಿರುವಂಥ ಮಾಹಿತಿಯನ್ನು ಕೊಡ್ತಾರೆ. ಓಕೆ, ನೆಕ್ಸ್ಟ್ ಈಸ್ ದ ಯಂಗ್ ಒನ್ ಆಫ್ ಕ್ಯಾಟ್ ಈಸ್ ಕಾಲ್ಡ್. The young one of cat is called. This question is from the topic that is animals and young ones. ಅಂದರೆ ಅನಿಮಲ್ಸ್ ಮತ್ತು ಅವರ ಯಂಗ್ ಒನ್ಸ್ಗೆ ನಾವು ಬೇರೆ ಬೇರೆ ನೇಮ್ಸ್ ಕರಿತಾ ಇರ್ತೀವಿ. ಆ ನೇಮ್ಸ್ ಯಾವುದು ಅಂತ ಹೇಳಿದ್ರೆ ನಿಮಗೆ ಸಪ್ರೇಟ್ ಒಂದು ಟಾಪಿಕ್ ಇದೆ. ದಟ್ ಈಸ್ ಅನಿಮಲ್ಸ್ ಅಂಡ್ ಯಂಗ್ ಒನ್ಸ್. ಈಗ ಹೇಳಿ, ವಾಟ್ ಈಸ್ ದ ಯಂಗ್ ಒನ್ ಆಫ್ ಕ್ಯಾಟ್? ಕ್ಯಾಟ್, ಬೆಕ್ಕಿನ ಮರಿಗಳಿಗೆ ಇಂಗ್ಲೀಷಲ್ಲಿ ಏನಂತ ಕರೀತಾರೆ? ಆಪ್ಷನ್ ಎ ಈಸ್ ಕಬ್, ಆಪ್ಷನ್ ಬಿ ಈಸ್ ಕಾಫ್, option C is a kitten, option D is a puppy. Which is correct answer? Option C, kitten is correct answer. Why means cub ಅನ್ನೋದು that is the young one of tiger. Tiger young one is called as cub. Cow young one is called as calf. Cat young one is called as kitten. Puppy means the young one of dog. ನಾಯಿ ಮರಿಗೆ ನಾವು ಪಪ್ಪಿ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಅನಿಮಲ್ಸ್ ಆ್ಯಂಡ್ ದ ಯಂಗ್ ಒನ್ಸ್. ನೀವು ಲೀಸ್ಟ್ ಇರುತ್ತೆ, ಆ ಲೀಸ್ಟ್ ಎಲ್ಲ ಅನಿಮಲ್ಸು ಕೂಡ ಕಲ್ತ್ಕೊಂಡು ಬಂದರೆ ಆದರ್ಶ ಎಕ್ಸಾಮಲ್ಲಿ ಯು ವಿಲ್ ಗೆಟ್ 1 mark. Okay, the opposite of remember is. The opposite of remember is. Here this is question from opposite word. Remember ಅಂದರೆ ನೆನ್ಪಿಟ್ಕೊಳ್ಳೋದು. ನೆನ್ಪಿಟ್ಕೊಳ್ಳೋದ್ರ ಆಪೋಸಿಟ್ ಮರ್ತೋಗೋದು. ಮರ್ತೋಗೋದು, what is the word in English for? That is forget. Forget is in the option B. Option A is forsake, forget, forgive, leave it. Remember, forget. Option B is correct answer. Okay, the opposite words ಓದಿದ್ರೆ ನಿಮಗೆ one question opposite words ಇಂದ ಬರುತ್ತೆ. Yes sir. This is all about today's class. ಇಲ್ಲಿ we have solved total 10 questions related to ಆದರ್ಶ ವಿದ್ಯಾಲಯ ಇಂಗ್ಲಿಷ್ ಮಾಡೆಲ್ ಕ್ವಶನ್ಸ್. ಯಾವ್ಯಾವ ಟಾಪಿಕ್ ಮೇಲೆ ಬರುತ್ತೆ ಅಂತ ಮಾಡಿದ್ವಿ. ಆ ಟಾಪಿಕ್ ರಿಲೇಟೆಡ್ ಎಲ್ಲ ಕ್ವಶನ್ಸನ್ನು ನೀವು ಪ್ರಿಪೇರ್ ಆಗಬೇಕು. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಟುಡೇ. ಇಫ್ ಯು ವಾಂಟ್ ಎನಿ ಸಮ್ ಅದರ್ ಸಬ್ಜೆಕ್ಟ್ಸ್ ಕ್ಲಾಸಸ್ ಆರ್ ವಿಡಿಯೋಸ್ ಆರ್ ಮಾಡೆಲ್ ಕ್ವಶನ್ಸ್, ನಿಮಗೆ ಬೇರೆ ಸಬ್ಜೆಕ್ಟ್ಸ್ ಮ್ಯಾಥ್ಸ್, ಮೆಂಟಲ್ ಕನ್ನಡ, EVS, GK ಯಾವುದಾದ್ರೂ ವೀಡಿಯೋಸ್ ಬೇಕು ಫಾರ್ ಆದರ್ಶ ಪ್ರಿಪೇರ್ ಆಗೋಕೆ ಅಂತಂದರೆ, ಮಾಡೆಲ್ ಕ್ವಶನ್ಸ್ ಬೇಕು, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಬೇಕು ಅಂತಂದರೆ ಯು ಕ್ಯಾನ್ ಗೋ ಫಾರ್ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಮ್ಪುರ ಯೂಟ್ಯೂಬ್ ಚಾನಲ್. ಯು ವಿಲ್ ಗೆಟ್ ಸೋ ಮೆನಿ ನಂಬರ್ ಆಫ್ ವೀಡಿಯೋಸ್. ನಿಮ್ಗೆ ಎಷ್ಟು ಸಬ್ಜೆಕ್ಟ್ಸ್, ಎಷ್ಟು ಟಾಪಿಕ್ಸ್, ಎಷ್ಟು ಮಾಡೆಲ್ ಕ್ವಶನ್ ಪೇಪರ್ಸ್ ಬೇಕು ಅಷ್ಟು ವೀಡಿಯೋಸ್ ಇದ್ದಾವೆ. ಗೋ ಥ್ರೂ ದಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯು ವಿಲ್ ಗೆಟ್ ನೋಟಿಫಿಕೇಶನ್. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನ್ಯೂ ವೀಡಿಯೋಸ್ ನೋಟಿಫಿಕೇಶನ್ಸ್ ಬರುತ್ತೆ. ಯು ಕ್ಯಾನ್ ಗೋ ಥ್ರೂ ದಟ್ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಚೆನ್ನಾಗಿ ಬರೀರಿ. Thank you for watching the video. Have a nice day.